ಆತ್ಮೀಯ ವಿದ್ಯಾರ್ಥಿಗಳಿಗೆ SBK ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೆಲವು ಕ್ವಿಜ್ಗಳನ್ನು ಮಾಡಿದ್ದೇನೆ. ತಮಗೆ ಗೊತ್ತಿದೆ ದೇರ್ ಆರ್ 8 ಕೈಂಡ್ಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ನೌನ್, ವರ್ಬ್, adverb, preposition, conjunction, interjection, adjective. So all these are 8 parts of speech. So how to identify the parts of speech of the underlined word? So I am going to discuss in this video. ಈ ವಿಡಿಯೋದಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಹೇಗೆ ಐಡೆಂಟಿಫೈ ಮಾಡೋದು ಮತ್ತು ಈ ಒಂದು ಟಾಪಿಕ್ ಮೇಲೆ ಎಲ್ಲ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿರೋದ್ರಿಂದ ಇವುಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. See, parts of speech. See what identify the parts of speech of the underlined word. ಒಂದು ಸೆಂಟೆನ್ಸನ್ನು ಅಥವಾ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ನಲ್ಲಿ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ಸೊ 4 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಇಲ್ಲಿ ಆಲ್ಟರ್ನೇಟಿವ್ಸ್ ಆಪ್ಷನ್ಸ್ಗಳನ್ನು ನಾವು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಅಂತ ನಾವಿಲ್ಲಿ ಗುರುತು ಮಾಡಿದ್ದು ಇರುತ್ತದೆ. ನೋಡಿ ಫಸ್ಟ್ ಎಕ್ಸಾಂಪಲ್ ನೋಡಿ, ಹಿ ರ್ಯಾನ್ ಸ್ವಿಫ್ಟ್ಲಿ. ಇಲ್ಲಿ ಅಂಡರ್ಲೈನ್ ವರ್ಡ್ ಸ್ವಿಫ್ಟ್ಲಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಏನಿದು? ಅಂಡರ್ಲೈನ್ ವರ್ಡ್ ಈಸ್ ಏನಿದು? ಅಂಡರ್ಲೈನ್ ವರ್ಡು ಅಂಡರ್ಲೈನ್ ವರ್ಡ್ ನೌನಾ ಅಥವಾ ಎಡ್ಜೆಕ್ಟಿವಾ ಆರ್ ಎಡ್ವರ್ಬಾ ಅಥವಾ ಪ್ರನೌನಾ ಅಂತ ಕೇಳಿದ್ದಾನೆ. ಸೊ ಇದು ನೋಡಲಿ, ಸ್ವಿಫ್ಟ್ಲಿ ಬಿಲಾಂಗ್ಸ್ ಟು ದ ವರ್ಬ್. ಸ್ವಿಫ್ಟ್ಲಿ ಡಿಸ್ಕ್ರೈಬ್ಸ್ ದ ವರ್ಬ್ ರ್ಯಾನ್. ಈ ಸ್ವಿಫ್ಟ್ಲಿ ಅನ್ನುವಂಥ ವರ್ಡು ಇಲ್ಲಿ ಈ ರ್ಯಾನ್ ಅನ್ನುವಂಥ ಕ್ರಿಯಾಪದವನ್ನು ಡಿಸ್ಕ್ರೈಬ್ ಮಾಡ್ತದಲ್ಲ, ಅದಕ್ಕೆ ನಾವು ಇದನ್ನು ಏನಂತ ತಿಳ್ಕೊಬೇಕಂದ್ರೆ ಎಡ್ವರ್ಬ್ ಅಂತ ತಿಳ್ಕೋಬೇಕು. ಅಂದ್ರೆ ಇದು ಆನ್ಸರ್ ಎಡ್ವರ್ಬ್. ಅಂದರೆ ಇಫ್ ದ ವರ್ಡ್ ಡಿಸ್ಕ್ರೈಬ್ಸ್ ಎ ವರ್ಬ್ ದಟ್ ಈಸ್ ಎಡ್ವರ್ಬ್. ಆ ವರ್ಡ್ ಅಂಡರ್ಲೈನ್ ಮಾಡೋ ವರ್ಡ್ ಏನಾದರೂ ವರ್ಬನ್ನು ಡಿಸ್ಕ್ರೈಬ್ ಮಾಡಿದರೆ ಅದಕ್ಕೆ ನಾವು ಎಡ್ವರ್ಬ್ ಅಂತ ಕರಿತೀವಿ. ಇಲ್ಲಿ ಸ್ವಿಫ್ಟ್ಲಿ ಅನ್ನೋದು ರ್ಯಾನ್ ಅನ್ನುವಂಥ ವರ್ಡನ್ನು ಡಿಸ್ಕ್ರೈಬ್ ಮಾಡ್ತದೆ, ಅದಕ್ಕೆ ನಾವು ಇದಕ್ಕೆ ಎಡ್ವರ್ಬ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಸೆಕೆಂಡ್ ಎಕ್ಸಾಂಪಲ್, ಸಮ್ವನ್ ಹ್ಯಾಸ್ ಸ್ಟೋಲನ್ ಮೈ ಬ್ಯಾಗ್. ಸೊ ಇಲ್ಲಿ ಸಮ್ವನ್ ಅಂಡರ್ಲೈನ್ ಮಾಡಿದ್ದಾರೆ. ಸಮ್ವನ್ ಅಂಡರ್ಲೈನ್ ಅಂತಂದರೆ ಏನಿದು? ವಾಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್? ಇದು ಯಾವ ಪ್ರಕಾರ? ಕಂಜಂಕ್ಷನ್? ನೋ. ಎಸ್. ದೆನ್ ಪ್ರನೌನ್ ವಿ ಥಿಂಕ್. ನೌನ್ ಥಿಂಕ್ ಅಬೌಟ್ ವರ್ಬ್? ನೋ. ವರ್ಬು ಅಲ್ಲ, ಕಂಜಂಕ್ಷನ್ ಅಲ್ಲ. ಇಲ್ಲಿ ನೌನ್ ಮೀನ್ಸ್ ನೇಮ್ ಅ ಪರ್ಸನ್, ಪ್ಲೇಸ್? ನೋ. ಸೊ ಇಟ್ ಮೀನ್ಸ್ ಸಮ್ವನ್ ಮೀನ್ಸ್ ದಿಸ್ ಈಸ್ ಪ್ರನೌನ್. ಇದು ಪ್ರನೌನ್ ಆಗಿದೆ. ಸೊ ಥರ್ಡ್ ಎಕ್ಸಾಂಪಲ್, ನೆಕ್ಸ್ಟ್ ಎಕ್ಸಾಂಪಲ್, ಇಟ್ ಈಸ್ ಆಲ್ಮೋಸ್ಟ್ ರೈಟ್. ದ ಅಂಡರ್ಲೈನ್ಡ್ ವರ್ಡ್ ಈಸ್. ಆಲ್ಮೋಸ್ಟ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಈ ಆಲ್ಮೋಸ್ಟ್ ಅನ್ನೋದು ವಾಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್? ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅದು? ನೋಡಿ, ವರ್ಬ್ ಅಲ್ಲ, ಪ್ರಾಪೋಸಿಷನ್ ಅಲ್ಲ, ದೆನ್ ಎಡ್ಜೆಕ್ಟಿವ್ ಅಲ್ಲ. ಆಲ್ಮೋಸ್ಟ್ ಎಡ್ಜೆಕ್ಟಿವ್ ಅಂತಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತದೆ, ನೌನ್ ಡಿಸ್ಕ್ರೈಬ್ ಮಾಡಲ್ಲ. ದಿಸ್ ಈಸ್ ಎಡ್ವರ್ಬ್. ಆಲ್ಮೋಸ್ಟ್ ಮೀನ್ಸ್ it indicates time. So that's why this is again adverb. See the fourth one, don't eat fast food. Fast food. ನೋಡಿ, ಅಂಡರ್ಲೈನ್ಡ್ ವರ್ಡ್ ಫಾಸ್ಟ್, FAST, ಫಾಸ್ಟ್ ಇದೆ. ಸೊ ಇದು ಏನು ಅಂತಂದರೆ ನೋಡಿ, ಇಲ್ಲಿ ಫೂಡ್ ಅನ್ನುವಂಥದ್ದು ನೌನ್, ಅಂದರೆ ಇಲ್ಲಿ ಫಾಸ್ಟ್ ಅನ್ನುವಂಥದ್ದು ಎಡ್ಜೆಕ್ಟಿವ್ ಇದೆ. ಅಂದರೆ ಫಾಸ್ಟ್ ಅನ್ನುವಂಥ ಎಡ್ಜೆಕ್ಟಿವ್ ಫೂಡ್ ಅನ್ನುವಂಥ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಅದಕ್ಕೆ ದಿಸ್ ಈಸ್ ಕಾಲ್ಡ್ ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ ನಾವು. ಸೊ ಇಫ್ ಎ ವರ್ಡ್ ಡಿಸ್ಕ್ರೈಬ್ಸ್ ಎ ನೌನ್, ಆ ವರ್ಡ್ ಏನಾದರೂ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿತ್ತು, ನೌನ್ ಬಗ್ಗೆ ಹೇಳ್ತಿತ್ತು, ಮಾತನಾಡ್ತಿತ್ತು ಅಂತಂದರೆ ಅದಕ್ಕೆ ನಾವು ಎಡ್ಜೆಕ್ಟಿವ್ ಅಂತ ಕರಿತೀವಿ. ಇಲ್ಲಿ ಫಾಸ್ಟ್ ಅನ್ನುವಂಥ ವರ್ಡು ಫೂಡ್ ಅನ್ನುವಂಥ ನೌನನ್ನು ಡಿಸ್ಕ್ರೈಬ್ ಮಾಡಿದೆ, ಅದಕ್ಕೆ ನಾವು ಅದನ್ನು ಎಡ್ಜೆಕ್ಟಿವ್ ಅಂತೇಳಿ ಕರಿತೀವಿ.
Next example, example number 5. ನೋಡಿ first underline this. This is my bag. This is my bag. Underlined word is this. This ಇದೇನು? Noun no, verb no, adjective no. Then it's again pronoun. This, that, these, those are pronouns. ನೋಡಿ 6. The Prime Minister visits Karnataka soon. See, visits. Again this is verb. Because this word has an action. The word visits shows the action, so that is why this is verb. ನೋಡಿ verb. So 7 ಇಲ್ಲಿ ಹೇ ಅಂಡರ್ಲೈನ್ ವರ್ಡ್ ಯಾವುದು ನೋಡಿ, ಹೇ HEY ಹೇ ಅಂಡರ್ಲೈನ್ ಮಾಡಿದ್ದಾರೆ. ಹೇ ಕೀಪ್ ಕ್ವೈಟ್, ಏನಿದು ಇಲ್ಲಿ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಇದೆ. ಎಸ್, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಮೀನ್ಸ್ ಅಗೇನ್ ಇಟ್ ಈಸ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಇದೆ. ಸೊ ನೋಡಿ 8 ಬಿಕಾಸ್ ಆಫ್ ಹಿಸ್ ಮಿಸ್ಬಿಹೇವಿಯರ್ ಹಿ ವಾಸ್ ಪನಿಷ್ಡ್. ಈ ಬಿಕಾಸ್ ಆಫ್ ಹೀಸ್ ನೋಡಿ ಇದು ಅಂಡರ್ಲೈನ್ ಮಾಡಿದೆ. ವಾಟ್ ಕೈಂಡ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಟ್ ಈಸ್? ಡೂ ಯು ಥಿಂಕ್ ಇಟ್ಸ್ ಅ ಪ್ರೆಪೋಸಿಷನ್? adverb no, adjective no, then do you think it's a preposition? No, no, it means it's a conjunction. Because is a conjunction. So next example line, he never is underlined, comes lately. He never comes lately. He never ಅನ್ನೋಂತಿದೆ, so that is again so adverb. We call it negative adverb. Never is a negative adverb. So next example 10, you should do it yourself. Yourself is underlined word. Again yourself is pronoun. We think it is, that is a reflective pronoun, reflexive pronoun. Yourself is reflexive pronoun. Ah, 11, example number 11. It is an interesting match. Underline word is interesting. The word interesting describes match. ಈ ಮ್ಯಾಚ್ ಅನ್ನುವಂಥ ನೌನ್ ಡಿಸ್ಕ್ರೈಬ್ ಮಾಡ್ತಂದ್ರೆ ಅಗೇನ್ ಇಸ್ ಸಡನ್ಲಿ ಎಡ್ಜೆಕ್ಟಿವ್. ನೋಡಿ ನೌನ್ದ ಲೆಫ್ಟ್ ಸೈಡಿಗಿರುವಂಥ ವರ್ಡ್ಗಳು ಏನಪ್ಪ, ಆಲ್ಮೋಸ್ಟ್ ಎಡ್ಜೆಕ್ಟಿವ್ಗಳು ಇರ್ತಾವೆ. ಆ ಎಡ್ಜೆಕ್ಟಿವ್ಗಳು ನೆಕ್ಸ್ಟ್ ಇರುವಂಥ ನೌನನ್ನು ಡಿಸ್ಕ್ರೈಬ್ ಮಾಡ್ತವೆ. ಇಲ್ಲಿ ಮ್ಯಾಚ್ ಅನ್ನುವಂಥದ್ದು ನೌನು, ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಅನ್ನುವಂಥ ಎಡ್ಜೆಕ್ಟಿವ್ ಈ ಮ್ಯಾಚ್ ಅಂತ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡ್ತದೆ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಈಸ್ ಎಡ್ಜೆಕ್ಟಿವ್. ದಿಸ್ ಈಸ್ ಎಡ್ಜೆಕ್ಟಿವ್. ಸೊ 11 example, come here. ನೋಡಿ ಹಿಯರ್ ಇಟ್ ಶೋಸ್ ಪ್ಲೇಸ್. ಪ್ಲೇಸ್ ಮೀನ್ಸ್ ಅಗೇನ್ ಇಟ್ಸ್ adverb. So come here, go there, adverbials of place. So next 13, honesty. Honesty is the best policy. Underline word is honesty. See, honesty is adjective, honesty is noun. See, honest, honesty is adjective. See, honesty, this is noun. See 14 example. Next, it is my bag. My, his, her, their. What it is? Again pronoun. See example number 5. If you study hard, you will pass. Underline word if unless. Again it is a conjunction. See, if is again conjunction. See example 16. Underline word is wow. Again exclamatory mark. Wow, that's amazing. What is this? Again it's a interjection. It's an interjection. See 17. That is really amazing. That's really amazing. Amazing means this again adjective. Amazing is adjective. Next, see 18. Reading is my hobby.
So underlined word is reading. So read is verb, but reading is again noun. It's a noun. See 19 example, such is underlined. Illi such is underlined. Such mistakes should not be repeated. The underlined word is such mistakes. So verb, adjective, no. Verb, no. Do you think noun? No. Again it is pronoun. See last example. What an interesting match it was. What an interesting match it was. Underline ಇಲ್ಲಿ what ಮಾಡಿದ್ದಾರೆ. So what, do you think noun? No. Adjective, no. Do you think conjunction? No. What is used as interjection? So here because it's an exclamatory sentence, so that's why what is used as interjection here. So ಇವತ್ತಿನ ವಿಡಿಯೋದಲ್ಲಿ 20 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಡಿಸ್ಕಸ್ ಮಾಡಿದ್ದೇನೆ. ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ಪುನಃ ನೋಡಿ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕವನ್ನು ಗಳಿಸ್ತೀರಿ ಅಂಥೇಳಿ ಆಶಿಸ್ತಾ ಸೊ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತೇನೆ. ಸೊ ಧನ್ಯವಾದಗಳು.